ನನ್ನ ಹೆಸರು ಸಲೋನಿ ಮತ್ತೆ ನನಗೆ 35 ವರ್ಷ. ನಾನು ನಗರದಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಗಂಡ ಒಬ್ಬ ಉದ್ಯಮಿ. ನನಗೆ ರಚನಾ ಎಂಬ ಮಗಳಿದ್ದಾಳೆ, ಅವಳಿಗೆ 20 ವರ್ಷ. ನಾನು ಅವಳನ್ನು 4 ತಿಂಗಳ ಹಿಂದೆ ಒಬ್ಬ ಒಳ್ಳೆಯ ಯುವಕನೊಂದಿಗೆ ಮದುವೆ ಮಾಡಿದೆ. ಆ ಹುಡುಗನಿಗೆ ಕೆಲಸವಿತ್ತು, ಚೆನ್ನಾಗಿ ಸಂಪಾದಿಸುತ್ತಿದ್ದನು ಮತ್ತು ಒಳ್ಳೆಯ ಸ್ವಭಾವದವನೂ ಆಗಿದ್ದನು. ಆದ್ದರಿಂದ ನಾನು ಅವನ ಮದುವೆಯನ್ನು ನನ್ನ ಮಗಳಿಗೆ ಏರ್ಪಡಿಸಿದೆ. ಮದುವೆಗೆ ಒಂದು ಕಾರಣವೆಂದರೆ ನನ್ನ ಪತಿ ರಚನಾಳ ತಂದೆ ವಿರಳವಾಗಿ ಮನೆಯಲ್ಲಿಯೇ ಇರುತ್ತಿದ್ದರು. ಅವರು ಹೆಚ್ಚಿನ ಸಮಯ ವ್ಯಾಪಾರಕ್ಕಾಗಿ ಹೊರಗೆ ಇರುತ್ತಿದ್ದರು. ನಾವಿಬ್ಬರೇ, ತಾಯಿ ಮತ್ತು ಮಗ, ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆವು. ನಾನು ಸರ್ಕಾರಿ ಶಾಲಾ ಶಿಕ್ಷಕಿ ಮತ್ತು ನನ್ನ ಮಗಳು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾಳೆ. ನನಗೆ ಒಬ್ಬಳೇ ಮಗಳಿದ್ದ ಕಾರಣ ನನ್ನೊಂದಿಗೆ ಅಳಿಯನಾಗಿ ವಾಸಿಸುವ ಹುಡುಗನನ್ನು ನಾನು ಬಯಸಿದ್ದೆ. ಅವನು ತನ್ನ ಅತ್ತೆಯ ಮನೆಗೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ನನ್ನ ಮಗಳಿಗೆ ನಾನು ಜೋಡಿಯನ್ನು ಹುಡುಕುತ್ತಿದ್ದಾಗ ಯಾರೋ ನನಗೆ ಒಳ್ಳೆಯ ಆದಾಯ ಗಳಿಸುವ, ಒಳ್ಳೆಯ ಉದ್ಯೋಗ ಹೊಂದಿರುವ, ತುಂಬಾ ಸುಂದರವಾಗಿರುವ ಮತ್ತು ಒಂಟಿಯಾಗಿ ವಾಸಿಸುವ ಹುಡುಗನ ಮೇಲೆ ನನ್ನ ಕಣ್ಣಿದೆ ಎಂದು ಹೇಳಿದರು. ಅವನಿಗೆ ಬೆಂಬಲ ನೀಡಲು ಯಾರೂ ಇರಲಿಲ್ಲ. ನಾನು ಪ್ರಭಾವಿತನಾಗಿದ್ದೆ. ಕುಟುಂಬವಿರುವ ಪುರುಷನಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಎಂದು ನನಗೆ ಅನಿಸಿತು. ಅವನು ನಮ್ಮ ಮನೆಯಲ್ಲಿ ನನ್ನ ಮಗಳೊಂದಿಗೆ ಆರಾಮವಾಗಿ ವಾಸಿಸಬಹುದು. ಯಾವುದೇ ವಿಳಂಬವಿಲ್ಲದೆ ನಾನು ನನ್ನ ಮಗಳು ರಚನಾ ಮತ್ತು ಆ ಹುಡುಗನ ಮದುವೆಯನ್ನು ಮಾಡಿಸಿದೆ. ನನ್ನ ಅಳಿಯನ ಹೆಸರು ಸಂದೀಪ್. ಅವನಿಗೆ ಸುಮಾರು 28 ವರ್ಷ. ಮದುವೆಯ ನಂತರ ನನ್ನ ಮಗಳು ತನ್ನ ಪತಿ ಸಂದೀಪ್ ಜೊತೆ ತುಂಬಾ ಸಂತೋಷವಾಗಿದ್ದರು. ಅವರಿಬ್ಬರನ್ನೂ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಶಾಲೆಯಲ್ಲಿ ಪಾಠ ಮಾಡಿ ಸಂಜೆ ಮನೆಗೆ ಹಿಂದಿರುಗಿದಾಗ ನನ್ನ ಮಗಳು ಮತ್ತು ಅಳಿಯ ಇಬ್ಬರೂ ತಮ್ಮ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದರು. ನಾವು ಮೂವರೂ ತುಂಬಾ ಸಂತೋಷದಿಂದ ಬದುಕುತ್ತಿದ್ದೆವು. ಈಗ ನನ್ನ ಮನೆ ತುಂಬಿತ್ತು ಮತ್ತು ನಮಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಕ್ರಮೇಣ ಕೆಲವು ತಿಂಗಳುಗಳು ಕಳೆದವು ಮತ್ತು ನಾವು ಮೂವರೂ ಪರಸ್ಪರ ತುಂಬಾ ಹತ್ತಿರವಾದೆವು. ನನ್ನ ಅಳಿಯ ಸಂದೀಪ್ ನಾನು ಹೇಳಿದ್ದನ್ನೆಲ್ಲ ಕೇಳುತ್ತಿದ್ದನು. ಅವನು ಯಾವಾಗ್ಲೂ ನನ್ನನ್ನು ತನ್ನ ಬೈಕ್ನಲ್ಲಿ ಶಾಲೆಗೆ ಬಿಡುತ್ತಿದ್ದನು ಮತ್ತು ಸಂಜೆ ನನ್ನನ್ನು ಕರೆದುಕೊಂಡು ಹೋಗಲು ಸಹ ಬರುತ್ತಿದ್ದನು. ನಾವು ಮೂವರು ಭಾನುವಾರಗಳಂದು ಶಾಪಿಂಗ್ ಅಥವಾ ಊಟಕ್ಕೆ ಹೋಗುತ್ತಿದ್ದೆವು ಮತ್ತು ತುಂಬಾ ಆನಂದಿಸುತ್ತಿದ್ದೆವು. ಒಂದು ದಿನ ನನ್ನ ತಂದೆ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ನನಗೆ ಇದ್ದಕ್ಕಿದ್ದಂತೆ ಕರೆ ಬಂತು. ಇದನ್ನು ಕೇಳಿ ನನಗೆ ಸಹಿಸಲಾಗಲಿಲ್ಲ ಮತ್ತು ಅವನನ್ನು ನೋಡಲು ಹಳ್ಳಿಗೆ ಹೋಗಬೇಕೆಂದುಕೊಂಡೆ. ನಾನು ನನ್ನ ಮಗಳು ರಚನಾ ಮತ್ತು ಅಳಿಯ ಸಂದೀಪ್ ಅವರಲ್ಲೂ ನನ್ನೊಂದಿಗೆ ಬರಲು ಹೇಳಿದೆ. ಆದರೆ ನನ್ನ ಮಗಳು, ಅಮ್ಮ, ಈಗ ಬ್ಯಾಂಕಿನಲ್ಲಿ ಬಹಳಷ್ಟು ಕೆಲಸವಿದೆ, ಆದ್ದರಿಂದ ನನಗೆ ಈಗ ರಜೆ ಸಿಗುವುದಿಲ್ಲ. ಹೌದು, ನೀವು ಸಂದೀಪ್ ಅವರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಬಹುದು, ಏಕೆಂದರೆ ಅವನಿಗೆ ರಜೆ ಸಿಗಬಹುದು ಎಂದು ಹೇಳಿದಳು. ಮರುದಿನ ಬೆಳಿಗ್ಗೆ ನನ್ನ ಮಗಳು ಸ್ನಾನ ಮಾಡಿ ಸಿದ್ಧವಾಗಿ ಕಚೇರಿಗೆ ಹೋದೆವು. ನನ್ನ ಅಳಿಯ ಮತ್ತು ನಾನು ಕೂಡ ನನ್ನ ತಂದೆಯನ್ನು ನೋಡಲು ಹಳ್ಳಿಗೆ ಹೊರಟೆವು. ನಾವಿಬ್ಬರು ಬಸ್ ನಿಲ್ದಾಣಕ್ಕೆ ಆಟೋ ಹತ್ತಿದೆವು ಮತ್ತು ಹಳ್ಳಿಗೆ ಹೋಗುವ ಒಂದೇ ಒಂದು ಬಸ್ ಇತ್ತು. ನಾವು ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದೆವು. ಬಸ್ ತುಂಬಾ ಜನದಟ್ಟಣೆಯಿಂದ ಕೂಡಿತ್ತು. ಈಗ ಕೇವಲ ಒಂದೇ ಒಂದು ಬಸ್ ಮಾತ್ರ ಹಳ್ಳಿಗೆ ಹೋಯಿತು. ಆದ್ದರಿಂದ ಹೇಗೂ ನಾವು ಬಸ್ ಹತ್ತಬೇಕಾಯಿತು. ನಾನು ಮೊದಲು ಬಸ್ ಹತ್ತಿದೆ, ನಂತರ ಸಂದೀಪ್. ನಮಗೆ ಅಲ್ಲಿ ಸೀಟುಗಳು ಸಿಗಲಿಲ್ಲ, ಆದ್ದರಿಂದ ನಾವು ನಿಂತಿದ್ದೆವು. ಸ್ವಲ್ಪ ಸಮಯದ ನಂತರ ಬಸ್ ಚಲಿಸುತ್ತಲೇ ಇತ್ತು ಮತ್ತು ನಂತರ ಅದು ಮತ್ತೊಂದು ಬಸ್ ನಿಲ್ದಾಣದಲ್ಲಿ ನಿಂತಿತು. ಅಲ್ಲಿ ಹೆಚ್ಚಿನ ಜನರು ಹತ್ತಿದರು. ಬಸ್ ತುಂಬಾ ಜನದಟ್ಟಣೆಯಿಂದ ಕೂಡಿತ್ತು, ಆದರೂ ನಾವು ಹೇಗೂ ಹಳ್ಳಿಗೆ ಹೋಗಲೇಬೇಕಾಯಿತು. 5 ನಿಮಿಷಗಳ ನಂತರ ಬಸ್ ಮತ್ತೆ ಚಲಿಸಲು ಪ್ರಾರಂಭಿಸಿತು. ಹಿಂದಿನಿಂದ ಯಾರೋ ನನ್ನನ್ನು ತಳ್ಳುತ್ತಿರುವಂತೆ ನನಗೆ ಅನಿಸಿತು. ನಾನು ಹಿಂತಿರುಗಿ ನೋಡಿದಾಗ ಅದು ಸಂದೀಪ್ ಎಂದು ಕಂಡುಬಂತು. ಬಹಳಷ್ಟು ತೊಂದರೆಗಳನ್ನು ಎದುರಿಸಿದ ನಂತರ ನಾನು ನಮ್ಮ ಹಳ್ಳಿಯನ್ನು ತಲುಪಿದೆವು. ಅಲ್ಲಿಗೆ ತಲುಪಿದ ನಂತರ ನಾನು ನನ್ನ ತಂದೆ ಮತ್ತು ನನ್ನ ಸಹೋದರ ಮತ್ತು ಅತ್ತಿಗೆಯನ್ನು ಭೇಟಿಯಾದೆ. ನಾವೆಲ್ಲರೂ ಬಹಳ ಹೊತ್ತು ಮಾತನಾಡಿದೆವು. ನಂತರ ಮರುದಿನ ಬೆಳಿಗ್ಗೆ ನಾನು ನನ್ನ ಮನೆಗೆ ಹೊರಟೆ. ಅದು ಜನವರಿ ತಿಂಗಳು ಮತ್ತು ಚಳಿ ತುಂಬಾ ಹೆಚ್ಚಿತ್ತು. ಸಂದೀಪ್ ಮತ್ತು ನಾನು ಮತ್ತೆ ಆ ಬಸ್ಸಿನಲ್ಲಿ ಜನಸಂದಣಿಯನ್ನು ಎದುರಿಸಿ ನಮ್ಮ ಮನೆ ತಲುಪಿದೆವು. ನಾನು ನನ್ನ ಕೋಣೆಯಿಂದ ಹೊರಗೆ ಬಂದಾಗ ಒಬ್ಬ ಹುಡುಗಿ ಸಂದೀಪ್ ಜೊತೆ ಮಾತನಾಡುತ್ತಿರುವುದು ಕಂಡಿತು. ಅವಳು ಯಾರು ಎಂದು ಕೇಳಿದೆ. ಅವನು, ರಚನಾ ಆಫೀಸಿಗೆ ಹೋಗುತ್ತಾಳೆ, ಆದ್ದರಿಂದ ನೀನು ಇಡೀ ದಿನ ಕೆಲಸ ಮಾಡಿ ಮನೆಯಲ್ಲಿ ಸುಸ್ತಾಗುತ್ಯಾ, ಅದಕ್ಕಾಗಿಯೇ ನಾನು ಈ ಕೆಲಸದಾಕಿಯನ್ನು ಮನೆಗೆ ಕರೆತಂದೆ ಎಂದು ಹೇಳಿದನು. ಆದರೆ ನಾನು, ಮಗಳೇ, ಇದರ ಅಗತ್ಯವಿಲ್ಲ, ಶಾಲೆಗೆ ರಜೆ ಇರುವುದರಿಂದ ನಾನು ಏನೂ ಮಾಡದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಮನೆಗೆ ಬೇಸರವಾಗುತ್ತದೆ ಎಂದು ಹೇಳಿದೆ. ನಂತರ ಸಂದೀಪ್, ನೀನು ಹೇಳಿದಂತೆ ಮಾಡು ಎಂದು ಹೇಳಿದನು ಮತ್ತು ಅವನು ಹುಡುಗಿಯನ್ನು ಹೋಗಲು ಕೇಳಿದನು. ಸಂದೀಪ್ ಅವಳಿಗೆ ಕೆಲವು ಕಾಗದಗಳನ್ನು ನೀಡಿ ಅವಳನ್ನು ಕಳುಹಿಸಿದನು. ನಾನು ಹುಡುಗಿಯನ್ನು ನಿಲ್ಲಿಸಿ, ಇವು ಯಾವ ರೀತಿಯ ಕಾಗದಗಳು ಎಂದು ನನಗೆ ತೋರಿಸಲು ಕೇಳಿದೆ. ಆಗ ಹುಡುಗಿ ಭಯಗೊಂಡು ಅಲ್ಲಿಂದ ಓಡಿಹೋಗಲು ಪ್ರಾರಂಭಿಸಿದಳು. ನಾನು, ನಿಲ್ಲಿಸು, ಇಲ್ಲದಿದ್ದರೆ ನಾನು ತಕ್ಷಣ ಪೊಲೀಸರಿಗೆ ಕರೆ ಮಾಡುತ್ತೇನೆ ಎಂದು ಹೇಳಿದೆ. ಅವಳು ಹೆದರಿದಳು ಮತ್ತು ಭಯದಿಂದ ಅವಳು ಸಂಪೂರ್ಣ ಸತ್ಯವನ್ನು ಹೇಳಿದಳು. ಅವಳು ಹೇಳಿದಳು, ನಾನು ಸಂದೀಪ್ನ ಹೆಂಡತಿ ಮತ್ತು ಸಂದೀಪ್ ಹಣಕ್ಕಾಗಿ ನಿಮ್ಮ ಮಗಳನ್ನು ಮದುವೆಯಾದನು ಮತ್ತು ಅವನು ನಿಮ್ಮ ಮಗಳನ್ನು ಈ ಮನೆಯ ಆಸ್ತಿಗೆ ಸಹಿ ಹಾಕುವಂತೆ ಮಾಡಿದನು. ನೀನು ಈ ಮನೆಗೆ ನಿನ್ನ ಮಗಳ ಹೆಸರಿಟ್ಟ ಸಮಯದಿಂದ ಇಂದಿನವರೆಗೆ ಸಂದೀಪ್ ಅವಳ ಹಿಂದೆ ಇದ್ದನು. ಆದ್ದರಿಂದ ಅವನು ಹೇಗಾದರೂ ಆಸ್ತಿಯನ್ನು ತನ್ನ ಹೆಸರಿಗೆ ಪಡೆಯಬಹುದು. ನಂತರ ನಾನು, ಸರಿ,
ಹಾಗಾದರೆ ನೀವು ಇಷ್ಟು ದಿನ ಎಲ್ಲಿದ್ದೀರಿ ಮತ್ತು ನೀವು ಅವನನ್ನು ಏಕೆ ಬೆಂಬಲಿಸಿದಿರಿ? ಸಂದೀಪ್ ಓಡಿ ಹೋದಾಗ ನಾನು ಆ ಹುಡುಗಿಯೊಂದಿಗೆ ಮಾತನಾಡುತ್ತಿದ್ದೆ. ನಾನು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದೆ. ಆದರೆ ಸಂದೀಪ್ ಸಿಕ್ಕಿಬೀಳಲಿಲ್ಲ ಮತ್ತು ಆ ಹುಡುಗಿಯನ್ನು, ಅಂದರೆ ಅವನ ಹೆಂಡತಿಯನ್ನು 2 ದಿನಗಳ ಕಾಲ ಜೈಲಿನಲ್ಲಿಟ್ಟಿದ್ದೆ. ಬಹುಶಃ ಅವನು ಅವಳನ್ನು ಉಳಿಸಲು ಬರುತ್ತಾನೆ ಎಂದು ಆಶಿಸುತ್ತಿದ್ದೆ. ಆದರೆ ಸಂದೀಪ್ ಅವಳನ್ನು ಉಳಿಸಲು ಸಹ ಬರಲಿಲ್ಲ. ನಾನು ಅಂತಹ ಸ್ವಾರ್ಥಿ ಹುಡುಗನನ್ನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದೆ. ಆಗ ನನ್ನ ಮಗಳು, ತಾಯಿ, ಅದು ಆ ಹುಡುಗಿಯ ತಪ್ಪಲ್ಲ ಮತ್ತು ಅದು ಯಾರ ತಪ್ಪೋ ಅವನು ಓಡಿ ಹೋದನು, ನನಗೆ ಎಲ್ಲಿ ಎಂದು ತಿಳಿಯದಿಲ್ಲ. ಹಾಗಾದರೆ ನಾವು ಈ ಹುಡುಗಿಯನ್ನು ಏಕೆ ಶಿಕ್ಷಿಸುತ್ತಿದ್ದೇವೆ? ನಾನು ಕೂಡ ಯೋಚಿಸಿದೆ. ಹೌದು, ನನ್ನ ಮಗಳು ಸರಿ. ನಂತರ ನಾವು ಆ ಹುಡುಗಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಿದ್ದೇವೆ. ಸ್ನೇಹಿತರೆ, ಈ ಸಣ್ಣ ಕತೆ ನಮಗೆ ಯಾರನ್ನೂ ತಿಳಿಯದೆ ನಂಬಬಾರದು ಎಂದು ಕಲಿಸುತ್ತದೆ. ಸ್ನೇಹಿತರೆ, ನಿಮಗೆ ಕತೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ಹಂಚಿಕೊಳ್ಳಿ. ಅಲ್ಲದೆ ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ಖಂಡಿತವಾಗಿಯೂ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ನಾವು ಹೊಸ ಕತೆಯೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.